ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅದು ಕೂಡ ಟಾಸ್ಕ್ ಇಟ್ಟಿರುವಂಥದ್ದು. ಬಟ್ ಇಲ್ಲಿ ಟಾಸ್ಕ್ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಜಗಳದ ರೀತಿ ಕೂಡ ಒಂದಿಷ್ಟು ಮಾತುಗಳು ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ. ಅದು ಕೂಡ ಅಶ್ವಿನಿ ಮತ್ತು ರಕ್ಷಿತ್ ಅವ್ರ ಮಧ್ಯೆ ನಡೀತಿರುವಂಥದ್ದು. ಈ ಜೊತೆಗೆ ಇಲ್ಲಿ ರಕ್ಷಿತಂಗೆ ಶಾತ್ ಕೊಡೋಕ್ಕೋಸ್ಕರ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಕೂಡ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಏನೇನಾಗಿದೆ ಅಂತ ಯಾರು ಸರಿ ಯಾರು ತಪ್ಪೆಲ್ಲ ಬಗ್ಗೆ ಕೂಡ ಮಾತಾಡೋಣ. ಈಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಏಕಾಗ್ರತೆ ಕೆಡಿಸಿ ಇಬ್ಬರು ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು. ರಾಶಿಕ್ ಅವರೇ ಹೇಗಿದ್ದೀರಾ? ಆರೋಗ್ಯ ವಿಚಾರಿಸ್ತಾವ್ರಲ್ಲ. ಆಟದ ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗಿಡಬಾರ್ದು. ಈಗಿಂದ ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ನಮ್ಮ ವ್ಯಕ್ತಿತ್ವ ಅದಲ್ಲ. ಸಾರಿ, ಒಂದೇ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲಾನು ಒಂದಾಗೋಣ ಅಂತ. ನಾವು ಇವತ್ತೇ ಹೀಗೆ ಮಾಡ್ಬೇಕು ಎಂತ ಅಂತ ಉಂಟಂತ 2 ದಿವಸದಿಂದ ಇದು ಚೇಂಜ್ ಆಗ್ಬೋದಾ? ಅಷ್ಟು ರಪ ಮುಖವಾಟ ಚೇಂಜ್ ಆಗುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ಏನಿಸುತ್ತೆ ಗೈಸ್, ಇದರಲ್ಲಿ ಯಾರು ಸರಿ ಅನಿಸುತ್ತೆ ಯಾರು ತಪ್ಪು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಬಿಗ್ ಬಾಸ್ ಅವ್ರ ಕಡೆಯಿಂದ ಹೀಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈ ವಾರ ಕಂಪ್ಲೀಟ್ಲಿ ಟಾಸ್ಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಿರ್ಬೋದು, ರಘು ಅಣ್ಣ ಮತ್ತು ರಾಶಿಕಾ ಶೆಟ್ಟಿ ಇವರಿಬ್ಬರು ಕೂಡ ಆಟ ಆಡ್ತಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಔಟ್ ಆಗಿದ್ದಾರೆ. 3 ಜನ ಗ್ರೂಪ್ ಇತ್ತು ಗೊತ್ತಾ, ಅದರಲ್ಲಿ ರಕ್ಷಿತಾ ಔಟ್. ಓಕೆನಾ? ಇದಾದಮೇಲೆ ನೀವು ಕ್ಲಿಯರಾಗಿ ನೋಡ್ಬೋದು. ನೀವು ಈ ಸ್ಕ್ರೀನ್ ಮೇಲೆ ನೋಡಿದ್ರು ಕೂಡ ಒಂದು ಕಡೆ ಧ್ರುವಂತ್ ಮತ್ತು ಅಶ್ವಿನಿ, ಇನ್ನೊಂದು ಕಡೆ ಇವರು ರಘು ಮತ್ತು ರಾಶಿಕಾ ಅಂತ ಇದೆ ಹಿಂದೆ ಅಂತ ಅನ್ಸುತ್ತೆ ಇದು. ಸೊ ಇಲ್ಲಿ ಈ ಬಕೆಟ್ ನೀರುಗಳನ್ನ ತಗೊಳ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಲಾಕ್ ಮಾಡಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವರ ಏಕಾಗ್ರತೆಯನ್ನು ಹಾಳು ಮಾಡುವಂಥದ್ದು ಮೇನ್ ಟಾಸ್ಕ್ ಆಗಿರುತ್ತೆ. ಇದು ಮರಿಬೇಡ್ರಿ. ಓಕೆನಾ? ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ನೀರು ಹೆಚ್ಚಿಸುವಂಥದ್ದು ಮಾತುಗಳು ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಈ ಟಾಸ್ಕ್ ಅದೇ ಲೈಕ್ ಮೆಂಟಲಿ ಯಾರೂ ಅಷ್ಟು ಬೇಗ ಡಿಸ್ಟರ್ಬ್ ಆಗೋಲ್ಲ. ನಿಮ್ಗೆ ಗೊತ್ತಿದೆ, ಏನೋ ಡಿಸ್ಟರ್ಬ್ ಆಗೋಂಥ ಕಥೆಗಳು ಆಗೋಲ್ಲ ಇಲ್ಲಿ ಅಷ್ಟೊಂದು, ಆ್ಯಂಡ್ ಬಿಡೋಕ್ಕೂ ಆಗೋಲ್ಲ ಅದರಿಂದ. ಸೊ ಏನಿದ್ರು ಕೂಡ ಅವ್ರಿಗೆ ಸುಸ್ತಾಗಿ ಅವ್ರಿಗೆ ಕಷ್ಟ ಆಗಿನೇ ಬಿಡಬೇಕು ಅಷ್ಟೇ. ಇದು ನಿಜ ಹೇಳಬೇಕು ಅಂದರೆ. ಬಟ್ ನೀರು ಹೆಚ್ಚೊಂದು ಬರ ಸ್ಪೀಡ್ ಇರುತ್ತಲ್ಲ, ಅದರಲ್ಲಿ ಏನಾದ್ರು ಮಾಡಿದ್ರೆ ಮಾಡಬೇಕಾಗುತ್ತೆ. ಅದ್ರಲ್ಲಿ ಕಷ್ಟ ಕೊಡ್ತೀನಿ ಅಂದರೆ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಈ ಥರ ವಿಷಯಗಳಿದ್ದರೂ ಕೂಡ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದಿಷ್ಟು ವಿಷಯಗಳಾಯ್ತು ಗೊತ್ತಾ ಇವಾಗ. ಬಟ್ ಅಲ್ಲಿ ಮಾತು ಆಗಿ ಒಂದಿಷ್ಟು ವಿಷಯ ಆಗಿರುವಂಥದ್ದು. ಇವಾಗ ನೀವು ಇದನ್ನು ಯಾವ ಥರ ತಗೋತೀರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ತುಂಬ ವಿಷಯಗಳಿದೆ ಇದರಲ್ಲಿ. ಬಟ್ ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಎಲ್ಲೋ ಒಂದು ಕಡೆ ಈ ಸಲ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಡಗಿದ್ದಾರೆ ಅಂತ ಅನಿಸುತ್ತೆ. ಯಾಕೋ ಎಪಿಸೋಡ್ಗಳಾಗ್ಬೋದು, ಪ್ರೊಮೋಗಳಾಗ್ಬೋದು, ಲೈವೇ ಆಗ್ಬೋದು, ಬೋರಿಂಗ್ ಇಡೋಕ್ಕೆ ಶುರು ಆಗ್ಬಿಟ್ಟಿದೆ. ಆ ಥರ ಹೋಗ್ತಿದೆ. ನಿಮಗೂ ಹಾಗೆ ಅನಿಸಿದ್ಯಾ ಹೇಳ್ರಿ. ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾರೆ. ಡೀಟೇಲ್ ಮಾತಾಡೋಣ ಬನ್ನಿ. ಏಕಾಗ್ರತೆ ಕೆಡಿಸಿ ಇಬ್ಬರು ಆ್ಯಂಡ್ ಏಕಾಗ್ರತೆ ಕೆಡಿಸ್ಬೇಕು ಅಂತ ಬಂದಾಗ ಕಷ್ಟ ಇದೆ. ಅಷ್ಟು ಈಸಿ ಕೂಡ ಇರೋದಿಲ್ಲ. ಆ್ಯಂಡ್ ಅಷ್ಟು ಬೇಗ ಅವರ ಒಂದು ಕಾನ್ಸಂಟ್ರೇಷನ್ ಏನಿದೆ ಅದು ಒಟ್ಟೋಗೋದು ಇಲ್ಲ, ಫೋಕಸ್ ಆಗೋದು ಇದ್ದೇ ಇರ್ತಾರೆ. ಓಕೆನಾ? ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು. ಇವಾಗ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗಾಗಿ ಇಟ್ಕೋಬಂತ ಅನ್ಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ರಾಶಿಕ್ ಅವರೇ ಹೇಗಿದ್ದೀರಾ? ಆ್ಯಂಡ್ ಇಲ್ಲಿ ವಿಚಾರಿಸ್ಕೊತಿದ್ದಾರೆ. ಅಂದರೆ ಈಗ ರಾಶಿಕಾ ಶೆಟ್ಟಿ ಅವ್ರನ್ನ ವಿಚಾರಿಸ್ಕೊತಿರೋದು ಅಶ್ವಿನಿ ಅವರು. ಜೊತೆಗೆ ಇವರಿಬ್ಬರ ಮಧ್ಯೆ ಒಂದಿಷ್ಟು ವಿಷಯಗಳಾಗಿತ್ತು, ನಿಮ್ಗೆ ಗೊತ್ತಿದೆ ಅಲ್ಲ. ಸಂಡೇ ಆದಮೇಲೆ ತುಂಬ ವಿಷಯಗಳಾಗಿದೆ. ಅವರು ಇವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ, ಇವರು ಅವ್ರ ವಿರುದ್ಧವಾಗಿ ತುಂಬ ಮಾತಾಡಿದ್ರು. ಇದೆಲ್ಲ ಕೂಡ ಆಯಿತು. ಬಟ್ ಇವಾಗ ಅಶ್ವಿನಿ ಅವರು ಕೇರ್ ತಗೊಳ್ಳೋ ರೀತಿ ವಿಚಾರಿಸ್ಕೊತಿದ್ದಾರೆ. ಬಟ್ ಏಕಾಗ್ರತೆನ ಕೆಡಿಸುವಂಥ ರೀತಿ ಕಾಣಿಸಿದೆಯದು ಹೇಳ್ರಿ. ಆರೋಗ್ಯ ವಿಚಾರಿಸ್ತಾವ್ರಲ್ಲ. ಹೌದು, ಅದೇ ರೀತಿ ಅನ್ಸುತ್ತೆ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಕತೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಬಟ್ ಇದು ಏಕಾಗ್ರತೆನ ಕೆಡಿಸೋ ರೀತಿ ಹೇಗೆ ಬರುತ್ತೆ ಅನ್ನೋ ರೀತಿ ಗಿಲ್ಲಿ ಅವರ ಒಂದು ಟಾಂಟ್ ಇದಿದ್ದೆ. ಇದು ಬರುತ್ತೆ ಗಿಲ್ಲಿ ಮತ್ತು ಅಶ್ವಿನಿ ಅವರದ್ದು ಕೇಳಲೇಬೇಡಿ. ಈ ಸೀಸನ್ ಇದೇ ಕತೆ ಆಗೋಗಿದೆ. ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗಿಡಬಾರ್ದು. ವಾವ್, ಅಶ್ವಿನಿ ಅವರು ಹೇಳ್ತಿರೋ ಪಾಯಿಂಟ್ ಆ್ಯಕ್ಚುಲಿ ಸೂಪರ್ ಪಾಯಿಂಟ್. ಆಟದ ಬರದಲ್ಲಿ ಯಾರದೇ ಆದ ವ್ಯಕ್ತಿತ್ವಗಳನ್ನು ಕೂಡ ಕೆಳ ಇಡಬಾರ್ದು ಆ್ಯಂಡ್ ಬಿಟ್ಕೊಡ್ಬಾರ್ದು ಅನ್ನೋದೇ ಮೇನ್ ಪಾಯಿಂಟ್. ಓಕೆನಾ? ಆ್ಯಕ್ಚುಲಿ ಅವ್ರು ಹೇಳ್ತಿರೋ ಸತ್ಯ ಇದೆ. ಅದರಲ್ಲಿ ಏನಾಗುತ್ತೆ ಗೊತ್ತಾ, ಇದನ್ನು ಅಶ್ವಿನಿ ಅವರು ಹೇಳ್ತಿದ್ದಾರೆ ಅಂತ ಒಂದು ಕ್ವಶನ್ ಬಂದುಬಿಡುತ್ತೆ. ಯಾಕಂದರೆ ಮೊದಲು ಅವ್ರು ಮಾಡಿದಂಥದ್ದೆಲ್ಲ ಇತ್ತಲ್ಲ, ಅದು ತುಂಬ ತಪ್ಪುಗಳಿತ್ತು. ಅದರಲ್ಲಿ ಇವಾಗ ಏನು ಹೇಳ್ತಿದ್ದಾರೆ ಅದನ್ನೇ ಅವ್ರು ಮಾಡಿದಂಥದ್ದು ಕೂಡ. ಸೊ ಅವಾಗ ಹೇಟಾಗಿದ್ದು ಕೂಡ ಅದೇ ಕಾರಣಕ್ಕೆ. ಅವ್ರು ಏನು ಹೇಳ್ತಾಯಿದ್ರು ಅದನ್ನು ಅವರೇ ಫಾಲೋ ಮಾಡ್ತಿರಲಿಲ್ಲ. ಅವರೇ ತಪ್ಪುಗಳನ್ನ ಮಾಡೋರು, ಬೇರೆಯವ್ರಿಗೆ ತಪ್ಪು ಮಾಡಿಬಿಡಿ ಅಂತ ಹೇಳ್ತಿದ್ರು. ಅದರಿಂದನೇ ತುಂಬ ಹೇಟ್ ಸಿಕ್ತು. ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಸೀಸನ್ಗೂ ಕೂಡ ಒಂದು ಹೆಣ್ಮಗಳಿಗೆ ಈ ಲೆವೆಲ್ಗೆ ಹೇಟ್ ನಾನು ಜೀವನ ನೋಡಿಲ್ಲ. ಬಟ್ ಇವಾಗೆಲ್ಲ ಪಾಸಿಟಿವ್ ಆಗ್ತದೆ, ಒಳ್ಳೇದು ಕೂಡ ಆಗ್ತದೆ. ಬಿಕಾಸ್ ಅವ್ರು ಒಳ್ಳೆತನದಿಂದ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಜನಕ್ಕೂ ಕೂಡ ಇಷ್ಟ ಆಗ್ತಿರ್ಬೋದು. ಓಕೆನಾ? ಜೊತೆಗೆ ಏನಪ್ಪ ಅಂದರೆ ಒಳ್ಳೆತನದಿಂದ ಆಟ ಆಡೋದು ತಪ್ಪಲ್ಲ, ಒಳ್ಳೆಯವ್ರಂತ ಪ್ರೂವ್ ಮಾಡೋಕ್ಕೆ ಹೋಗೋದಿದೆಯಲ್ಲ ಅದು ಸ್ವಲ್ಪ ತಪ್ಪಾಗಿ ಕಾಣಿಸ್ಬೋದು. ಅದರಿಂದ ವಿಷಯಗಳು ಕ್ರಿಯೇಟ್ ಆಗ್ಬೋದು. ಅದನ್ನು ನಾವು ತಲೆ ಇಟ್ಕೋಬೇಕಾಗುತ್ತೆ. ಓಕೆನಾ? ಈಗಿಂದ ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಸೊ ಇವಾಗ ವ್ಯಾಲಿಡ್ ಪಾಯಿಂಟ್ ಆ್ಯಕ್ಚುಲಿ ಇದು. ಓಕೆನಾ? ಬಟ್ ನನಗೆ ಇಲ್ಲಿ ಅರ್ಥ ಆಗದಿರೋದೇನೆಂದರೆ ಇವಾಗ ಇರೋದು ಟಾಸ್ಕ್ 4 ಜನಕ್ಕೆ ಅಂತ ಅಂದ್ಕೋಣ. ಒಂದು ಕಡೆ ಧ್ರುವಂತ್ ಮತ್ತು ಅಶ್ವಿನಿ ಮತ್ತು ರಘು ಮತ್ತು ರಾಶಿಕಾ. ಸೊ ಇವರು ಇರಬೇಕಾದ್ರೆ ಇವ್ರದ್ದು ಇಷ್ಟು ವಿಷಯ ನಡೀತಿರೋದ್ರಲ್ಲಿ ಅರ್ಥ ಇದೆ, ಮಾತಾಡೋದ್ರಲ್ಲಿ ಅರ್ಥ ಇದೆ. ಈ ಕುತ್ಕೊಂಡವರೆಲ್ಲರೂ ಕೂಡ ಕಮೆಂಟ್ರಿ ಮಾಡ್ತವ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇವರು ಏನೋ ಡಿಸ್ಟರ್ಬ್ ಮಾಡಬೇಕು ಅಂತ ಏನಾರು ಇದೆಯಾ, ಏನು ಕತೆ?
ನನಗಂತೂ ಐಡಿಯಾ ಇಲ್ಲ. ಬಟ್ ಇವಾಗ ಈ ಥರ ಒಂದು ವಿಷಯಗಳನ್ನ ಕೇಳಿದಾಗ ಯಾರಿಗಾದ್ರು ರಿಯಾಕ್ಷನ್ ಬಂದೇ ಬರುತ್ತೆ. ಈಗ ರಕ್ಷಿತಾ ಶೆಟ್ಟಿ ಅವ್ರು ಏನು ಹೇಳ್ತಿದ್ದಾರೆ ವ್ಯಾಲಿಡ್ ಪಾಯಿಂಟ್ ಇದೆ. ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅನಿಸಿದೆ ಯಾರ ಬಾಯಲ್ಲಿ ಏನು ಬರ್ತಾ ಇದೆ ಮತ್ತು ಆಗಿರೋ ಅವತ್ತೇನು ಮಾತಾಡಿ ಅನ್ನೋದು ಇವ್ರ ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್ ಇದೆ. ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡ ಅವರು ಒಳ್ಳೆತನದಿಂದ ಆಟ ಆಡಬೇಕು ಅನ್ನೋದೇನು ತಪ್ಪಲ್ಲ. ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅದು ಕೂಡ ಸತ್ಯನ, ಅದೇ ರೀತಿ ಆಟ ಆಡೋದೇ ಖುಷಿ ನಮಗೂ ಕೂಡ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಫೇಕಾಗಿ ಕಾಣಿಸ್ಬಾರ್ದು ಅದು. ಇವಾಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಗೌಡ ಅವರು ಒಳ್ಳೆಯವರಾಗಿ ಕಾಣಿಸ್ಕೋಬೇಕು, ಒಳ್ಳೆಯ ರೀತಿ ಇದ್ದಾರೆ ಅಂತ ಜನ ಅನ್ಕೋಬೇಕು ಆ್ಯಂಡ್ ನಾನು ಒಳ್ಳೆತನದಿಂದ ಆಟ ಆಡಬೇಕು ಅಂತ ಅನ್ಕೋತಿದ್ದಾರೆ ಅಂದರೆ ಪ್ರಾಬ್ಲಮ್ ಅಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು. ಹೌದು ನಾನು ಒಳ್ಳೆಯವಳಾಗಿದ್ದೀನಿ, ನಾನು ಇಷ್ಟು ತುಂಬ ಒಳ್ಳೆಯವಳು ಆ ಥರ ಇವಾಗ ಬರ್ತಿದ್ದಲ್ಲ ಮಾತುಗಳು, ಅದು ಆ ಥರ ಕ್ವಶನ್ ಬರೋ ರೀತಿ ಮಾಡಿಬಿಡ್ತವೆ. ಮತ್ತು ತುಂಬ ಸಿಂಪಲ್ ಹೆಂಗೆ ಗೊತ್ತಾ, ನಾವು ಒಳ್ಳೆಯವರಾಗಿ ಅನ್ಸ್ಕೋಬೇಕು ಅಂದರೆ ಕೆಟ್ಟ ಕೆಲಸ ಮಾಡಿ ಸಾಕು. ತಪ್ಪು ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಾವೇ ಒಳ್ಳೆಯವರಾಗಿ ಕಾಣಿಸ್ತೀವಿ. ಅಷ್ಟೇ ಸತ್ಯ ತಾನೇ. ನಾವು ಕೆಟ್ಟವ್ರಾಗಿ ಕಾಣಿಸೋದು ಯಾವಾಗ, ತಪ್ಪು ಮಾಡಿದಾಗ. ಆ ತಪ್ಪೇ ಮಾಡಲಿಲ್ಲ ಅಂದರೆ ನಾವು ಒಳ್ಳೆಯವ್ರಾಗಿ ಕಾಣಿಸ್ತೀವ. ಸೊ ಅದನ್ನು ಮಾಡಿಬಿಟ್ರೆ ಸಾಕು. ಬಟ್ ಅಶ್ವಿನಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಗೊತ್ತಿದೆ ಎಷ್ಟು ನೆಗೆಟಿವ್ ಆಗಿದೆ, ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಜೊತೆಗೆ ನಾನು ಹೇಗೆಲ್ಲ ಕಾಣಿಸಿರ್ಬೋದು ಅಂತ. ಓಕೆನಾ. ಇವಾಗ ಅವ್ರಿಗೆ ಬೇಕಾಗಿರೋದು ಇಷ್ಟೇ, ಅವ್ರ ಜೀವನದಲ್ಲಿ ದುಡ್ಡೆಲ್ಲ ಬೇಕಾಗಿಲ್ಲ, ಅವ್ರು ತುಂಬ ಸೆಟಲ್ಲಿದ್ದಾರೆ. ಓಕೆನಾ. ಅವ್ರಿಗೆ ಬೇಕಾಗಿರೋದು ಏನಂದರೆ ಒಂದು ಗೌರವ ಹೊರಗಡೆ. ಸೊ ಜನ ಪ್ರೀತಿ ಬೇಕಾಗಿದೆ ಅವ್ರಿಗೆ. ಸೊ ಅದು ಸಿಗಬೇಕು ಅಂದರೆ ಅವ್ರು ಮಾಡ್ತಿರೋ ತಪ್ಪುಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಆಗಿರೋ ತಪ್ಪುಗಳನ್ನ ಹೆಂಗಾರು ಮರೆಸ್ಬಿಟ್ಟು ನಾನು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೋಬೇಕು. ಆ ಪ್ರೂವ್ ಮಾಡ್ಕೊಳ್ಳೋಂಥ ಬರದಲ್ಲಿ ಅವ್ರು ಹೇಳೋಕ್ಕೆ ಶುರು ಮಾಡ್ತಾಯಿದ್ದಾರೆ. ಹೇಳ್ಬಾರ್ದು, ತಪ್ಪುಗಳು ಮಾಡಬೇಡ್ರಿ, ಆವಾಗಲೇ ನಿಮ್ಮ ಮೇಲೆ ಗೌರವ ಹೆಚ್ಚುತ್ತಾ ಇರುತ್ತೆ. ಈಗ ಆಲ್ರೆಡಿ ಒಂದು ರೆಸ್ಪೆಕ್ಟ್ ಅನ್ನೋದು ಬಂದಿದೆ, ಯಾಕಂದರೆ ಇವ್ರು ಜಾಸ್ತಿ ಕೆಣ್ಕೊಂಡು ಹೋಗ್ತಾ ಇಲ್ಲ. ಸೊ ಅಲ್ಲೇ ಪಾಯಿಂಟ್ ಬಂದ್ಬಿಡ್ತು ನೋಡಿ, ಯಾರನ್ನೊಬ್ಬರನ್ನ ಕೆಣಕ್ತಿಲ್ಲ ಅಂತ ಬಂದಾಗಲೇ ಇವ್ರು ಒಳ್ಳೆಯವ್ರು ಆಗ್ತಿದ್ದಾರೆ ಅಲ್ವಾ. ಸೊ ಅವಾಗ ತಪ್ಪಾಗಿ ಕಾಣಿಸಲ್ಲ. ಬಟ್ ಯಾವಾಗ ತಪ್ಪಾಗಿ ಕಾಣಿಸ್ತಾರೆ ಗೊತ್ತಾ, ಈ ಥರ ಇನ್ನೊಬ್ರಿಗೆ ಇದು ಮಾಡಬಾರ್ದು, ಹಾಗೆ ಮಾಡಬಾರ್ದು, ಅದು ವ್ಯಕ್ತಿತ್ವ ಅಲ್ಲ, ಆ ರೀತಿ ನೋಡೋಕೆ ಹೋದಾಗ ನೀವು ಆ ತಪ್ಪೆಲ್ಲ ಮಾಡ್ಬಿಟ್ಟು ಇವಾಗ ನೀವು ಒಳ್ಳೆಯವ್ರ ಥರ ನಾಟಕ ಮಾಡ್ತಿದ್ದೀರ ಅಂತ ಪ್ರಶ್ನೆ ಬರುತ್ತೆ. ಇವಾಗ ನೋಡಿ, ರಕ್ಷಿತಾ ಮಾತಾಡೋದಕ್ಕೆ ಇವರೇ ದಾರಿ ಮಾಡ್ಕೊಬಿಟ್ರು. ಇಲ್ಲ ರಕ್ಷಿತಾ ಮಾತಾಡ್ತಿರಲಿಲ್ಲ, ಇವರು ಮಾಮೂಲಿ ಅವ್ರು ಕೊಟ್ಟಂಥ ಟಾಸ್ಕ್ನ ಮಾಡಿಬಿಟ್ರೆ ಸಾಕಾಗ್ತಿತ್ತು ಅಲ್ವಾ. ಈ ಥರ ಪಾಯಿಂಟ್ಗಳು ಬರುತ್ತೆ. ನಮ್ಮ ವ್ಯಕ್ತಿತ್ವ ಅದಲ್ಲ. ರಿಯಲಿ ಸಾರಿ. ಅಗೇನ್ ಇದು ರಿಯಲಿ ಸಾರಿ, ನನ್ನ ವ್ಯಕ್ತಿತ್ವ ಅದಲ್ಲ, ಇದು ಮಾಡ್ತಿದ್ದೀನಿ, ತಪ್ಪಾಯಿತು, ಅಯ್ಯೋ ಅನ್ನೋ ರೀತಿ ಮಾಡ್ತಿದ್ದಾರೆ ಗೊತ್ತಾ. ಇವ್ರು ಏನು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನೋಡ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ. ಪ್ರೂವ್ ಮಾಡೋಂಥದ್ದು ಬೇಡ, ನೀವು ನಿಮ್ಮ ಪಾಡು ನೀವು ಆಟ ಆಡಿ, ಅದು ತಪ್ಪು ಮಾಡಲಿ ಅನ್ನೋ ಸಾಕು, ಜನ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಒಳ್ಳೆತನ ಕಾಣಿಸುತ್ತೆ, ವ್ಯಕ್ತಿತ್ವ ಕಾಣಿಸುತ್ತೆ. ಬಟ್ ನೀವು ಈ ಥರ ಜನಕ್ಕೆ ಏನು ಪೋರ್ಟ್ರೇಟ್ ಮಾಡೋಕ್ಕೆ ನೋಡ್ತೀರ ಅಂತ ಜನಕ್ಕೂ ಅರ್ಥ ಆಗಿಬಿಡುತ್ತೆ. ಎಸ್ಪೆಷಲಿ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ನಿಮಗೆ ನೋಡಿ, ಗಿಲ್ಲಿಯವರೇ ಅಷ್ಟೊಂದೆಲ್ಲ ಮಾತಾಡ್ತಾರೆ, ಕಾವ್ಯ ಮಾತಾಡ್ತಾರೆ, ರಕ್ಷಿತಾ ಮಾತಾಡ್ತಿದ್ದಾರೆ ಅಂದರೆ ಇದೇ ಕಾರಣ. ಇಲ್ಲಿ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದಾರೆ ನಾನು ಒಳ್ಳೆಯವರು ಅಂತ. ಅದು ಮಾಡೋಕ್ಕೆ ಹೋಗ್ಬಾರ್ದು, ಫೇಕಾಗಿ ಕಾಣಿಸ್ಬಿಡುತ್ತೆ. ಅದ್ರ ಬದಲು ತಪ್ಪು ಮಾಡಲಿಲ್ಲ ಅಂದರೆ ಒಳ್ಳೆಯವ್ರಾಗಿ ಕಾಣಿಸ್ತಾರೆ. ಯಾಕಂದರೆ ಇವಾಗ ತುಂಬ ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾರನ್ನೂ ಕೆಣಿಕೊಂಡು ಹೋಗ್ತಾ ಇಲ್ಲ, ಅಲ್ಲೇ ಒಳ್ಳೆಯವರಾಗ್ಬಿಟ್ರು. ಸೊ ಅದನ್ನು ನೋಡಿ ಜನ ಇಷ್ಟಪಡ್ತಿದ್ದಾರೆ. ಸೊ ಈ ರೀತಿ ಎಲ್ಲ ವಿಷಯ ಇದ್ಬಿಟ್ರೆ ಪಾಸಿಟಿವ್ ಆಟೋಮೆಟಿಕಾಗಿ ಬಂದುಬಿಡುತ್ತಲ್ವಾ, ಆ ಪಾಯಿಂಟ್. ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಳ್ಳೆಯವರಾಗೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಸತ್ಯನೇ. ಬಟ್ ಟ್ರೈ ಮಾಡೋದೇನು ತಪ್ಪಲ್ಲ ರಕ್ಷಿತವರೆಲ್ಲ ತಪ್ಪೇನಲ್ಲ. ಯಾಕಂದರೆ ಒಳ್ಳೆಯವರಾಗಿರಬೇಕು ಅಂತ ಅಂದ್ಕೊಳ್ಳೋದೇ ಒಳ್ಳೆತನ ಅಲ್ವಾ. ಹಾಗಾಗಿ ಒಂದಾಗೋಣ ಅದೇ ಪ್ಲಾನ್ ಇರ್ಬೋದು ಅಂತ ಅನ್ಸುತ್ತೆ. ಇವಾಗ ರಾಶಿ ಜೊತೆ ಒಂದಿಷ್ಟು ವಿಷಯ ಆಯ್ತಲ್ಲ, ಇವಾಗ ಸರಿ ಮಾಡ್ಕೋಬೇಕಂತ ಅನ್ಸುತ್ತೆ. ಇದೆಲ್ಲ ಒಳ್ಳೆ ಈಗ ಅದನ್ನೇ ಕ್ಯಾರಿ ಮಾಡಿಕೊಂಡು ಅದನ್ನೇ ತಲೆ ಇಟ್ಕೊಂಡು ನೆಗೆಟಿವ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ್ರುಗಳ ಮಧ್ಯೆ ಎಲ್ಲರ ಮಧ್ಯೆನೂ ಎಷ್ಟೆಲ್ಲ ಆಗಿದೆ. ಇವಾಗ ಅವ್ರವ್ರೇ ಚೆನ್ನಾಗಿಲ್ವಾ, ಅದೇ ರೀತಿ ಅಶ್ವಿನಿ ಅವರು ಚೆನ್ನಾಗಿದ್ರೆ ಏನು ಪ್ರಾಬ್ಲಮ್ ಅಲ್ವಾ. ಸೊ ಹಾಗಾಗಿ ತಲೆ ಕೆಟ್ಟೋಗುತ್ತೆ ಅಂತ ಅವ್ರ ಮಾತು ರಕ್ಷಿತ್ ಅವ್ರದ್ದು. ಇದೇನು ಈ ಥರ ಎಲ್ಲ ಹಿಂಗೆಲ್ಲ ಚೇಂಜ್ ಆಗ್ಬಿಟ್ಟು ನಮ್ದು ಏನು ಕತೆ ಅನ್ನೋ ರೀತಿ ಚೆನ್ನಾಗಿದೆ ರಿಯಾಕ್ಷನ್ ಮಾತ್ರ. ಓಕೆನಾ. ಇದು ಚೇಂಜ್ ಆಗ್ಬೋದಾ, ಅಷ್ಟು ರಪ ಮುಖವಾಟ ಚೇಂಜ್ ಆಗುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9. ಚೇಂಜ್ ಆಗುತ್ತೆ. ಬಟ್ ಏನಂದರೆ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ತಕ್ಕಂತೆ ಎಲ್ಲರೂ ಚೇಂಜ್ ಆಗ್ತಿದ್ದಾರೆ, ಅದೇ ಸತ್ಯ ರಕ್ಷಿ. ಇರಲಿ, ಏನು ಮಾಡೋಕ್ಕಾಗಲ್ಲ. ಕೆಲವು ವಿಷಯಗಳನ್ನ ಹಾಗೆ ಬಿಟ್ಬಿಟ್ರೆ ಒಳ್ಳೇದಂತ ಅನ್ಕೋತೀನಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆ ಥರ ಒಂದು ನಾಟಕ ಅಂತ ಅನಿಸ್ಬಿಟ್ರೆ ಆ ಕಡೆ ರಿಯಾಕ್ಷನ್ ಕೂಡ ಬರುತ್ತೆ. ಬಟ್ ಏನಪ್ಪ ಅಂದರೆ ಗೇಮ್ ಇರೋದೇನು, ಇವ್ರು ಮಾಡ್ತಿರೋದೇನು ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ ಬಂದೇ ಬರುತ್ತೆ. ಇವ್ರು ಸರಿ ಇವರೇ ತಪ್ಪು ಅಂತನೂ ಅಲ್ಲ, ಅವ್ರದ್ದು ಒಂದು ವೇಲಿ ಅವರು ಅಂದ್ಕೊಂಡು ಏನೋ ಆಟ ಆಡ್ತಿರ್ತಾರೆ, ಎಲ್ಲ ಕೂಡ ಕ್ವಶನ್ ಮಾಡೋ ರೀತಿಯೇ ಬರುತ್ತೆ. ಬಟ್ ಅವ್ರ ಆಟನ ಪಾಡಿಗೆ ಬಿಟ್ಬಿಟ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಇರಲಿ, ಇನ್ನು ಎಪಿಸೋಡ್ಲ ಏನಂತ ದೊಡ್ಡ ಸೀನ್ ಅಂತೂ ಇರೋದಿಲ್ಲ, ತಮಾಷೆಗೆ ಸಿಂಪಲಾಗಿ ಹೊಟ್ಟೋಗಿರುತ್ತೆ ಅಷ್ಟೇ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಈ ಪ್ರೊಮೋ ನೋಡೋ ನಿಮ್ಗೊಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ರಾಶಿಯವರು ಔಟ್ ಆಗಿರೋ ರೀತಿ ಕೂಡ ಕಾಣಿಸಿರುವಂಥದ್ದು, ರಘುವಣ ಗೆದ್ದಿರೋ ರೀತಿ ಇದೆ. ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.